ನಿಮಗೊಂದು ಪ್ರಶ್ನೆ ಕೇಳ್ತಾ ಇದ್ದೀನಿ. ಇತ್ತೀಚೆಗೆ ನಿಮಗೆ ಯಾವುದಾದ್ರೂ ಒಂದು ರಿಪೀಟೆಡ್ ನಂಬರ್ ಕಾಣಿಸ್ತಾ ಇದೆಯಾ? ಮತ್ತೆ ಮತ್ತೆ ನೀವು ಆ ನಂಬರ್‌ನ ನೋಡ್ತಾ ಇದ್ದೀರಾ? ಥಿಂಕ್ ಮಾಡ್ಬಿಟ್ಟು ಹೇಳಿ. ಯಾವುದಾದ್ರೂ ನಂಬರ್ ಲೈಕ್ 1111 ಇರ್ಬೋದು, 333 ಇರ್ಬೋದು, 222 ಇರ್ಬೋದು ಅಥವಾ 444 ಇರ್ಬೋದು. ಇದರಲ್ಲಿ ಯಾವುದಾದ್ರೂ ಒಂದು ನೀವು ಮೊಬೈಲಲ್ಲಿ ಟೈಮ್ ನೋಡುವಾಗ 1111 ಅಂತ ಕಾಣಿಸ್ಬೋದು. ಇಲ್ಲ ನೀವು ಯಾವುದಾದ್ರೂ ಕಾರಿನ ನಂಬರ್ ಪ್ಲೇಟ್ ಮೇಲೆ ನೋಡ್ಬೋದು. ಇಲ್ಲ ಬಿಲ್ಲನ್ನ ಯಾವುದಾದ್ರೂ ಪೇ ಮಾಡುವಾಗ ಅದರಲ್ಲಿ 555 ಅಂತ ಇರ್ಬೋದು. ಇದನ್ನ ನೀವು ಕೋಇನ್ಸಿಡೆನ್ಸ್ ಅಂತ ಅನ್ಕೋಬಹುದು. ಇದು ಎಲ್ರಿಗೂ ಕಾಣಿಸುತ್ತೆ ಅಂತ ನೀವು ಅನ್ಕೋಬಹುದು. ಇಲ್ಲ, ಇದು ಕೋಇನ್ಸಿಡೆನ್ಸ್ ಅಲ್ಲ. ಇದು ಯೂನಿವರ್ಸ್‌ನ ಒಂದು ಸ್ಪೆಸಿಫಿಕ್ ಮೆಸೇಜು. ನಿಮ್ಮ ಸ್ಪಿರಿಟ್ ಗೈಡು, ನಿಮ್ಮ ಏಂಜೆಲ್ಸು, ನಿಮ್ಮ ಒಂದು ಹೈಯರ್ ಸೆಲ್ಫು, ನಿಮ್ಮ ದೇವರು ಯಾರನ್ನ ನೀವು ನಂಬ್ತಿದ್ದೀರೋ, ಯಾರನ್ನ ನೀವು ಕನೆಕ್ಟ್ ಮಾಡ್ಕೊಳ್ಳೋದಕ್ಕೆ ಪ್ರೇಯರ್ ಅನ್ನ ಮಾಡ್ತಾ ಇರ್ತೀರೋ, ಅವರು ನಿಮಗೆ ಮೆಸೇಜ್ ಕೊಡ್ತಾ ಇದ್ದಾರೆ. ಅವರಿಂದ ನಿಮಗೆ ಮೆಸೇಜ್ ಸಿಗ್ತಾ ಇದೆ. ಇದು ಅವರ ಒಂದು ಲ್ಯಾಂಗ್ವೇಜು. ನಮ್ಮ ಶಾಸ್ತ್ರದಲ್ಲಿ ಇದನ್ನ ನಾವು ಸಂಖ್ಯಾಶಾಸ್ತ್ರ ಅಂತ ಕರಿತೀವಿ. ಏನ್ಷಿಯಂಟ್ ಸೈನ್ಸ್ ಕೂಡ ಇದನ್ನ ಹೇಳುತ್ತೆ. ಪೈಥಾಗರಸ್ ಕೂಡ ಇದನ್ನೇ ರಿಸರ್ಚ್ ಮಾಡಿದ್ದು ಅಂಡ್ ತನ್ನ ಒಂದು ಫಾರ್ಮುಲಾ ಅಂದ್ರೆ ಥಿಯರಮ್ ಅನ್ನ ಅವನು ಪೈಥಾಗರಸ್ ಥಿಯರಮ್ ಅನ್ನ ಪ್ರಪಂಚಕ್ಕೆ ನೀಡಿದ್ದು. ಪ್ರತಿ ನಂಬರ್ಗೂ ಒಂದೊಂದು ಸ್ಪೆಸಿಫಿಕ್ ಫ್ರೀಕ್ವೆನ್ಸಿ ಅಂತ ಇರುತ್ತೆ. ಒಂದು ಪರ್ಟಿಕ್ಯುಲರ್ ಮೆಸೇಜು ಅಥವಾ ಒಂದು ಗೈಡೆನ್ಸ್ ಅನ್ನ ಅದು ಕೊಡ್ತಾ ಇರುತ್ತೆ. ಸೊ ಇವತ್ತು 0 ಇಂದ 9 ನಂಬರ್ನ ಅಂದ್ರೆ ರಿಪಿಟೇಟಿವ್ ನಂಬರ್ನ ಒಂದು ಮೀನಿಂಗ್ ಏನು ಅಂತ ನೋಡೋದಾದ್ರೆ, ಯಾವ ನಂಬರ್ ನಿಮಗೆ ಕಾಣಿಸಿದ್ರೆ ಯಾವ ಮೀನಿಂಗ್ ಅಥವಾ ಯಾವ ಮೆಸೇಜ್ ಅದನ್ನ ನೀವು ತಿಳ್ಕೋಬೇಕು. ಹಾಗಾಗಿ ಈ ನಂಬರ್ಗಳನ್ನ ನಾವು ಹೇಗೆ ನಮ್ಮ ಮ್ಯಾನಿಫೆಸ್ಟೇಷನ್ ನಲ್ಲಿ ಒಂದು ಟೂಲ್ ತರ ಯೂಸ್ ಮಾಡಬಹುದು, ಈ ವಿಡಿಯೋನ ನೀವು ಕೊನೆಯವರೆಗೂ ನೋಡಿದ್ರೆ ಮಾತ್ರ ನಿಮ್ಗೆ ಅರ್ಥ ಆಗುತ್ತೆ. ಸೊ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮೊದಲು ಒಂದನ್ನ ನೀವು ಅರ್ಥ ಮಾಡ್ಕೊಳ್ಳಿ. ಯೂನಿವರ್ಸು ನಿಮ್ಮ ಜೊತೆ ಡೈರೆಕ್ಟ್ ಆಗಿ ಮಾತಾಡಲ್ಲ. ಅದು ಕೆಲವು ಸಿಗ್ನಲ್ಸ್ ಮೂಲಕ ನಿಮ್ ಜೊತೆ ಮಾತಾಡುತ್ತೆ. ಭಗವಂತ, ಬ್ರಹ್ಮಾಂಡ, ಅಗೋಚರ ಶಕ್ತಿ, ನೀವು ಏನನ್ನ ನಂಬ್ತಿರೋ ಅದರ ಜೊತೆ ನಿಮ್ಮ ಮ್ಯಾನಿಫೆಸ್ಟೇಷನ್ ಒಂದು ಸಿಂಕ್ರಾನಿಸಿಟಿಯಿಂದ ಕೂಡಿರುತ್ತೆ. ಅಂದ್ರೆ ಯಾವಾಗ ನಾವು ಯೂನಿವರ್ಸ್ ಜೊತೆ ಕನೆಕ್ಟ್ ಆಗೋ ಹಾಗೆ ವೈಬ್ರೇಷನ್ಸ್ ಪಾಸಿಟಿವ್ ಮತ್ತೆ ಹೈ ಇಟ್ಕೊಳ್ತೀವೋ, ಆಗ ಅದಕ್ಕೆ ಆದ ಒಂದು ಅದರದೇ ಆದ ಒಂದು ಸಂಯೋಗ ಇರುತ್ತೆ, ಒಂದು ಪ್ಯಾಟರ್ನ್ ಇರುತ್ತೆ. ದೊಡ್ಡ ಸೈಕ್ರಿಯಾಟಿಸ್ಟ್ ಮತ್ತೆ ಫೇಮಸ್ ಸೈಂಟಿಸ್ಟ್ ಡಾಕ್ಟರ್ ಕಾರ್ಲ್ ಜಂಗ್ ಪ್ರಕಾರ ಅವ್ರು ಹೇಳಿದ್ದೇನು ಅಂದ್ರೆ, ಯಾವಾಗ ಎರಡು ಘಟನೆಗಳು ಒಂದೇ ಸಾರಿ ಕನೆಕ್ಟ್ ಆಗುತ್ತೋ, ಅಂದ್ರೆ ಲಾಜಿಕಲಿ ಎರಡಕ್ಕೂ ಯಾವುದೇ ಒಂದು ಕನೆಕ್ಷನ್ ಇರೋದಿಲ್ಲ, ಆದ್ರೆ ಅದು ಮೀನಿಂಗ್ಫುಲ್ ಆಗಿರುತ್ತೆ. ಅದನ್ನ ಸಿಂಕ್ರಾನಿಸಿಟಿ ಅಂತ ಹೇಳ್ಬೋದು. ನಮ್ಮ ಋಷಿಮುನಿಗಳು ಸಾವಿರಾರು ವರ್ಷಗಳ ಹಿಂದೆನೆ ಇಂತಹ ನಂಬರ್ಗಳ ಬಗ್ಗೆ ತಿಳಿದಿದ್ರು ಮತ್ತು ಅವರು ಇವುಗಳನ್ನ ಶುಭ ಸಂಕೇತಗಳು ಅಂತ ಅನ್ಕೊಂಡಿದ್ರು. ನೀವು ಯಾವುದೇ ಒಂದು ದೊಡ್ಡ ಡಿಸಿಷನ್ ಅಥವಾ ದೊಡ್ಡ ಒಂದು ಬದಲಾವಣೆ ಜೀವನದಲ್ಲಿ ತಂದುಕೋಬೇಕು ಅಂತ ಮ್ಯಾನಿಫೆಸ್ಟ್ ಮಾಡ್ತಾ ಇದ್ರೆ, ಯೂನಿವರ್ಸ್ ನಿಮಗೆ ಸಿಗ್ನಲ್ ಕೊಡ್ತಾ ಇರುತ್ತೆ. ಬಟ್ ನೀವು ಅದನ್ನ ಐಡೆಂಟಿಫೈ ಮಾಡಬೇಕು, ಅರ್ಥ ಮಾಡ್ಕೋಬೇಕು. ಸೊ ಯೂನಿವರ್ಸ್ ನಮಗೆ ಕೊಡೋ ಸಿಗ್ನಲ್ಸ್ ಅಲ್ಲಿ ನಂಬರ್ಗಳ ಸಿಗ್ನಲ್ ಏನಿದೆ ಅದು ತುಂಬಾ ಪವರ್ಫುಲ್, ತುಂಬಾ ಕಾಮನ್ ಮತ್ತೆ ಕ್ಲಿಯರ್ ಸಿಗ್ನಲ್ ಯೂನಿವರ್ಸ್ ಕಡೆಯಿಂದ ನಮಗೆ ಸಿಗುವಂತದ್ದು. ಯಾಕೆಂದ್ರೆ ನಂಬರ್ಗಳು ಯೂನಿವರ್ಸಲ್ ಲ್ಯಾಂಗ್ವೇಜ್, ಇದು ಯಾವ ಕಾರಣಕ್ಕೂ ಸುಳ್ಳಾಗೋದಿಲ್ಲ. ನಂಬರ್ಗಳಿಗೆ ಒಂದು ಕಲ್ಚರ್ ಇದೆ. ಎಲ್ಲಾ ದೇಶಗಳಲ್ಲಿ ಅದರದೇ ಆದ ಒಂದು ಸ್ಥಾನ ಇದೆ. ಯಾವಾಗ ನೀವು ರಿಪಿಟೇಟಿವ್ ನಂಬರ್ನ ನೋಡ್ತಾ ಇರ್ತೀರಾ, ಯೂನಿವರ್ಸು ನಿಮ್ಮ ಸಬ್ ಕಾನ್ಶಿಯಸ್ ಮೈಂಡ್ಗೆ ಹೇಳ್ತಾ ಇರುತ್ತೆ, ಸ್ವಲ್ಪ ಸ್ಕಿಪ್ ಮಾಡು ಅಥವಾ ಸ್ವಲ್ಪ ಪಾಸ್ ಮಾಡು, ಇದರ ಕಡೆ ಫೋಕಸ್ ಮಾಡು. ನಾನು ನಿನಗೆ ಏನೋ ಹೇಳೋದಕ್ಕೆ ಟ್ರೈ ಮಾಡ್ತಾ ಇದ್ದೀನಿ, ಬಟ್ ನಮಗೆ ಆ ಲ್ಯಾಂಗ್ವೇಜು ಅರ್ಥ ಮಾಡ್ಕೊಳ್ಳುವಂತ ಸ್ಕಿಲ್ಸ್ ಇರಬೇಕು. ಆಗ ಮಾತ್ರ ನಮಗೆ ಅದು ಅರ್ಥ ಆಗೋದು. ಹಾಗೆ ಇನ್ನೊಂದು ಪ್ರಮುಖವಾದ ವಿಚಾರನ ಹೇಳ್ತೀನಿ. ಈ ನಂಬರ್ಸ್ಗಳು ಯಾವುದೋ ಒಂದು ವೆಸ್ಟರ್ನ್ ಕಾನ್ಸೆಪ್ಟ್ ಖಂಡಿತ ಅಲ್ಲ. ಇದು ಎಲ್ಲೋ ಹೊರಗಡೆ ದೇಶದಿಂದ ಬಂದಿದೆ ಅನ್ಕೋಬೇಡಿ. ನಮ್ಮಲ್ಲಿ ಸಾವಿರಾರು ವರ್ಷಗಳ ಹಿಂದೆನೆ ಸಂಖ್ಯಾಶಾಸ್ತ್ರವನ್ನ ನಮ್ಮ ವೇದಗಳಲ್ಲಿ, ಪುರಾಣಗಳಲ್ಲಿ, ತಂತ್ರವಿದ್ಯೆಗಳಲ್ಲಿ ಪ್ರಮುಖ ಸ್ಥಾನವನ್ನ ನಾವು ಕೊಟ್ಟಿದ್ದೀವಿ. ಹಾಗೇನೆ 0 ಇಂದ 9 ನಂಬರ್ ಏನಿದೆ, ಈ ನಂಬರ್ಗಳು ಪೂರಾ ಬ್ರಹ್ಮಾಂಡನ ಒಂದು ಡಿಸ್ಕ್ರೈಬ್ ಮಾಡುವಂತಹ ನಂಬರ್ಗಳು. ಪ್ರತಿಯೊಂದು ನಂಬರ್ಗೂ ಡಿವೈನ್ ಪವರ್ ಜೊತೆ ಕನೆಕ್ಷನ್ ಇದೆ. ಹಾಗೇನೆ ಪ್ರತಿಯೊಂದು ನಂಬರ್ಗೂ ಒಂದು ವೈಬ್ರೇಷನ್ ಇದೆ. ಪೈಥಾಗೊರಸ್ ಥಿಯರಮ್ ಅಂತ ನೀವು ಚಿಕ್ಕ ಹುಡುಗರಲ್ಲಿ ಗಣಿತದಲ್ಲಿ ಓದಿರ್ತೀರಾ, ಎಲ್ರಿಗೂ ನೆನಪಿರುತ್ತೆ ಅದು. ಪೈಥಾಗೊರಸ್ ಅನ್ನೋನು ಒಬ್ಬ ಗ್ರೀಕ್ ಗಣಿತಜ್ಞ. ಅವನು ನಮ್ಮ ಗಣಿತದ ಪಿತಾಮಹ ಅಂತ ನಾವು ಹೇಳ್ತೀವಿ. ಆದ್ರೆ ಈ ವಿಚಾರ ತುಂಬಾ ಜನಕ್ಕೆ ಗೊತ್ತಿಲ್ಲ. ಅವನು ಭಾರತಕ್ಕೆ ಬಂದು ನಮ್ಮ ಋಷಿ ಮುನಿಗಳ ಹತ್ತಿರ ಅವನು ನ್ಯೂಮರಾಲಜಿಯನ್ನ ಕಲ್ತು ಹೋಗ್ತಾನೆ. ಹಾಗೆ ಅವನು ತನ್ನ ಫಾಲೋವರ್ಸ್ಗೆ ನಂಬರ್ಗಳು ಹೇಗೆ ಬ್ರಹ್ಮಾಂಡದಲ್ಲಿ ಆಡಳಿತವನ್ನ ನಡೆಸ್ತಾ ಇದೆ ಅಂತ ಅವನು ತಿಳಿಸ್ಕೊಡ್ತಾನೆ. ಹಾಗಾಗಿ ನಂಬರ್ಗಳ ಪವರ್ ಏನಿದೆ ಅದು ತುಂಬಾ ತುಂಬಾ ಅಪಾರವಾದದ್ದು. ನೀವು ಯಾವಾಗ ಒಂದು ಏಂಜಲ್ ನಂಬರ್ ಅನ್ನ ನೋಡ್ತೀರಾ, ಆಗ ಡಿವೈನ್ ಪವರ್ ಜೊತೆ ನೀವು ಕನೆಕ್ಟ್ ಆಗ್ತೀರಾ. ಪ್ರತಿ ರಿಪಿಟೇಟಿವ್ ನಂಬರ್ನ ಅರ್ಥ ಏನಿರುತ್ತೆ, ಆ ಏಂಜಲ್ ನಂಬರ್ಗೆ ಅರ್ಥ ಏನಿರುತ್ತೆ ಅಂತ ನೋಡೋದಾದ್ರೆ, ಮೊದಲನೇದಾಗಿ 000. ಮತ್ತೆ ಮತ್ತೆ ನೀವು 000ನ ನೋಡ್ತಾ ಇದ್ರೆ ಯೂನಿವರ್ಸ್ ನಿಮ್ಗೆ ಹೇಳ್ತಾ ಇದೆ, ನೀವು ಒಂದು ಹೊಸ ಶುರುವನ್ನ ಅಂದ್ರೆ ನ್ಯೂ ಬಿಗಿನಿಂಗ್ ಅನ್ನ ನೋಡ್ತೀರಾ. ನಿಮ್ಮ ಹತ್ರ ಇನ್ಫೈನೈಟ್ ಪಾಸಿಬಿಲಿಟೀಸ್ ಬರ್ತಾ ಇದೆ ಅಂತ. ನಾವು 0 ಅಂದ್ರೆ 0ನ ನಾವು ಏನು ಇಲ್ಲ ಅನ್ಕೋತೀವಿ, ಆದ್ರೆ 0ನೇ ಎಲ್ಲ. ಅದನ್ನ ಅರ್ಥ ಮಾಡ್ಕೊಳ್ಳಿ. 0 ಅಂದ್ರೆ ಸಂಪೂರ್ಣ ಕಂಪ್ಲೀಟ್ನೆಸ್ ಅಂತ, ಅಂದ್ರೆ ಬ್ರಹ್ಮಾಂಡದ ತರ ಅದು ಅನಂತವಾದದ್ದು. ಸೊ 000 ಕಾಣಿಸಿದ್ರೆ ಪಾಸ್ ಮಾಡಿ,
ಥಿಂಕ್ ಮಾಡಿ ಒಂದು ಹೊಸ ಬಿಗಿನಿಂಗ್ ನನ್ನ ಲೈಫಲ್ಲಿ ಸ್ಟಾರ್ಟ್ ಆಗ್ತಾ ಇದೆ ಅಂತ ನೀವು ಅನ್ಕೋಬೇಕು. ನಿಮ್ಮ ಹಳೆ ಜೀವನ ಏನೇ ಇದ್ರೂ ಅದೆಲ್ಲ ಡಿಲೀಟ್ ಆಗ್ತಾ ಇದೆ. ಹಾಗಾಗಿ ನೀವು ಯಾವುದೇ ಓಲ್ಡ್ ಮೆಮೊರೀಸು, ಪೇಯ್ನು, ಸ್ಟ್ರಗಲ್ಸು ಏನೇ ಇದ್ರೂ ಅದನ್ನೆಲ್ಲ ನೀವು ಬಿಟ್ಟು ಹೊಸ ಬಿಗಿನಿಂಗ್ ಸ್ಟಾರ್ಟ್ ಮಾಡ್ತಾ ಇದ್ದೀರಾ. ಯೂನಿವರ್ಸು ಹೊಸ ಒಂದು ಜೀವನ ನಿಮಗೆ ಕೊಡ್ತಾ ಇದೆ. ನೀವು ರೆಡಿ ಆಗ್ಬೇಕು ಅದಕ್ಕೆ. ಹಾಗಾಗಿ ನೀವು ರೆಡಿ ಆಗಿ ಅಂತ ಅದು ಹೇಳ್ತಾ ಇರುತ್ತೆ. ಎರಡನೇದಾಗಿ 1111 ಅಥವಾ 111 ಇದು ತುಂಬಾನೇ ಪವರ್ಫುಲ್ ಏಂಜಲ್ ನಂಬರು. ಇದನ್ನ ಮ್ಯಾನಿಫೆಸ್ಟೇಷನ್ ಅನ್ನ ಓಪನ್ ವಿಂಡೋ ಅಂತಾನೆ ನಾವು ಕರಿತೀವಿ. ನಿಮ್ಗೆ ಏನಾದ್ರೂ ಇದು ಕಾಣಿಸಿದ್ರೆ ಆ ಕ್ಷಣದಲ್ಲಿ ನೀವು ಏನ್ ಥಿಂಕ್ ಮಾಡ್ತಾ ಇದ್ದೀರಾ ಅದು ಯೂನಿವರ್ಸ್ಗೆ ಡೈರೆಕ್ಟ್ ಆಗಿ ರೀಚ್ ಆಗ್ತಾ ಇದೆ ಅಂತ ಅರ್ಥ. ಸೊ ನಿಮ್ಮ ಥಾಟ್ ಮತ್ತೆ ರಿಯಾಲಿಟಿ ಮಧ್ಯೆ ಇರುವಂತಹ ಗ್ಯಾಪ್ ತುಂಬಾ ಕಡಿಮೆ ಇದೆ. ಯಾವಾಗ ನಿಮಗೆ 111 ಕಾಣಿಸುತ್ತೆ ಅಥವಾ 1111 ಕಾಣಿಸುತ್ತೆ, ಇಮಿಡಿಯೇಟ್ ಆಗಿ ನಿಮ್ಮ ಥಾಟ್ ಏನಿದೆ ಅಂತ ನೀವು ಟೆಸ್ಟ್ ಮಾಡಬೇಕು. ಅದು ನೆಗೆಟಿವ್ ಆಗಿದೆಯಾ ಪಾಸಿಟಿವ್ ಆಗಿದೆಯಾ ಅಂತ ನೀವು ಜಡ್ಜ್ ಮಾಡ್ಕೋಬೇಕು. ಪಾಸಿಟಿವ್ ಇದ್ರೆ ಅದನ್ನ ಜಾಸ್ತಿ ಮಾಡಿಕೊಂಡು ಒಂದು ಇಂಟೆನ್ಷನ್ ನೀವು ಸೆಟ್ ಮಾಡ್ಕೊಳ್ಳಿ. ಒಂದು ವಿಷಯನ ಹೃದಯಪೂರ್ವಕವಾಗಿ 1111 ಕಾಣಿಸಿದ್ರೆ ಆ ಕೂಡಲೇ ನೀವು ಆ ವಿಷಯನ ಹೇಳ್ಕೊಳ್ಳಿ. 11 ಗಂಟೆ 11 ನಿಮಿಷಕ್ಕೆ ತುಂಬಾ ಕಡೆ ಪ್ರೇಯರ್ ಮಾಡ್ತಾರೆ. ಯಾಕೆಂದ್ರೆ ಇದು ರ್ಯಾಂಡಮ್ ಆಗಿ ಸ್ಟಾರ್ಟ್ ಆಗಿಲ್ಲ. ನಮ್ಮ ಪೂರ್ವಜರಿಗೆ ಗೊತ್ತಿತ್ತು ಇದು ಪೋರ್ಟಲ್ ಓಪನ್ ಆಗುವಂತಹ ಸಮಯ ಅಂತ. ಹಾಗಾಗಿ 1111 ನೀವು ಎಲ್ಲೇ ನೋಡಿದ್ರು ಇಮ್ಮಿಡಿಯೇಟ್ ಆಗಿ ಬ್ರಹ್ಮಾಂಡಕ್ಕೆ ಒಂದು ವಿಷಯನ ನೀವು ಕಳಿಸ್ಬೇಕು. ಈಗ ಮೂರನೇ ನಂಬರು 222. ಇದರ ಅರ್ಥ ನೀವು ಸರಿಯಾದ ದಾರಿಯಲ್ಲಿ ಇದ್ದೀರಾ, ಸ್ವಲ್ಪ ಪೇಷನ್ಸ್ ಅನ್ನ ಇಟ್ಕೊಳ್ಳಿ, ಎಲ್ಲಾನು ಅಲೈನ್ ಆಗ್ತಾ ಇದೆ ಅಂತ ಅರ್ಥ. ಎರಡು ನಂಬರ್ ಏನಿದೆ ಅದು ಬ್ಯಾಲೆನ್ಸಿಂಗ್ ನಂಬರ್. ಅದು ಅಂದ್ರೆ ಎರಡರ ಸಮ್ಮಿಲನ. ಇನ್ ಅಂಡ್ ಯಂಗ್ ಅಂತ ಹೇಳ್ತೀವಲ್ವಾ, ಅಂದ್ರೆ ಶಿವಶಕ್ತಿಯ ಸಮ್ಮಿಲನ ಅಂತ. ನೀವು ಯಾವ್ದಾದ್ರು ರಿಲೇಶನ್ಶಿಪ್ ಅಲ್ಲಿ ಇದ್ರೆ 222 ಕಾಣಿಸಿದ್ರೆ ಅರ್ಥ ಮಾಡ್ಕೊಳ್ಳಿ, ಎರಡು ಎನರ್ಜಿ ಅಂದ್ರೆ ನಿಮ್ಮ ಮತ್ತು ನಿಮ್ಮ ಪಾರ್ಟ್ನರ್ ಎನರ್ಜಿ ಬ್ಯಾಲೆನ್ಸಿಂಗ್ ಆಗ್ತಾ ಇದೆ. ಅಥವಾ ನೀವು ಸಿಂಗಲ್ ಆಗಿದ್ರೆ 222 ಕಾಣಿಸ್ತಾ ಇದ್ರೆ ನಿಮಗೋಸ್ಕರ ಯೂನಿವರ್ಸ್ ಒಂದು ಸೋಲ್ ಅನ್ನ ಅಂದ್ರೆ ಒಂದು ಪರ್ಸನ್ ಅನ್ನ ನಿಮ್ಮ ಕಡೆ ಕಳಿಸ್ತಾ ಇದೆ ಅಂತ ನೀವು ಅರ್ಥ ಮಾಡ್ಕೋಬೇಕು. ಸೊ ಪೇಷನ್ಸ್ ಇಟ್ಕೋಬೇಕು, ಟ್ರಸ್ಟ್ ಇಡಬೇಕು. ಯಾವುದನ್ನು ಟೈಟ್ ಆಗಿ ಹೋಲ್ಡ್ ಮಾಡೋದಕ್ಕೆ ಹೋಗ್ಬೇಡಿ, ಲೆಟ್ ಗೋ ಮಾಡಬೇಡಿ, ವೇಟ್ ಮಾಡಿ. ನಿಮಗೆ ಬೇಕಾಗಿರೋದು ಸಿಕ್ಕೇ ಸಿಗುತ್ತೆ. ಆಗ್ತಾ ಇರೋದೆಲ್ಲ ಒಳ್ಳೇದಿಕ್ಕೆ ಅಂತ ನೀವು ಅನ್ಕೋಬೇಕು. ನೆಕ್ಸ್ಟ್ ನಂಬರು 333. ಇದು ಡಿವೈನ್ ನಂಬರು. ಇದು ಡೈರೆಕ್ಟ್ ಆಗಿ ಡಿವೈನ್ ಪವರ್ ಜೊತೆ ಕನೆಕ್ಟ್ ಮಾಡುತ್ತೆ. ಫಾರ್ ಎಕ್ಸಾಂಪಲ್ ತ್ರಿದೇವ್, ಬ್ರಹ್ಮ, ವಿಷ್ಣು, ಮಹೇಶ್ವರ ಅಂತ ಹೇಳ್ತೀವಿ. ಹಾಗೆ 333 ಕಾಣಿಸಿದ್ರೆ ನಿಮ್ಮ ಡಿವೈನ್ ಗೈಡ್ ಅಥವಾ ನಿಮ್ಮ ಡಿವೈನ್ ಸ್ಪಿರಿಟ್ ಏನಿದೆ, ಭಗವಂತ ನಿಮ್ಮ ಜೊತೆ ಇದ್ದಾನೆ ಅಂತ ನೀವು ಅನ್ಕೋಬೇಕು. ನಿಮ್ಮನ್ನ ಪ್ರೊಟೆಕ್ಟ್ ಮಾಡ್ತಾ ಇದ್ದಾನೆ ಅನ್ಕೋಬೇಕು, ನಿಮ್ಮನ್ನ ಗೈಡ್ ಮಾಡ್ತಾ ಇದ್ದಾನೆ ಅಂತ ಅನ್ಕೋಬೇಕು. ಈ ಮೂರು ನಂಬರ್ ಏನಿದೆ ಇದು ಸ್ಪಿರಿಚುಯಾಲಿಟಿ, ಗ್ರೋತ್ ಹಾಗೇನೆ ಎಕ್ಸ್ಪ್ರೆಷನ್ಸ್ ನ ಒಂದು ಸಿಗ್ನಲ್. ನೀವು ಯಾವ್ದಾದ್ರು ಕ್ರಿಯೇಟಿವ್ ಪ್ರಾಜೆಕ್ಟ್ ಮಾಡ್ತಾ ಇದ್ರೆ ಅದನ್ನ ಕಂಟಿನ್ಯೂ ಮಾಡಿ. ಏನಾದ್ರೂ ಎಕ್ಸ್ಪ್ರೆಸ್ ಮಾಡಬೇಕು ಅಂತ ಇದ್ರೆ ಡೈರೆಕ್ಟ್ ಆಗಿ ಎಕ್ಸ್ಪ್ರೆಸ್ ಮಾಡಿ. ಸ್ಪಿರಿಚುಯಾಲಿಟಿ ಪರ್ಸನ್ ಆಗಿದ್ರೆ ನೀವು ಇನ್ನೂ ಜಾಸ್ತಿ ಪ್ರಾಕ್ಟೀಸ್ ಮಾಡೋದಕ್ಕೆ ಶುರು ಮಾಡಿ. ದೇವರು ಸದಾ ನಿಮ್ಮೊಂದಿಗಿದ್ದಾನೆ ಅಂತ ನೀವು ಅನ್ಕೋಬೇಕು. ಮುಂದಿನ ನಂಬರು 444. ಈ ನಂಬರು ಸ್ಟೆಬಿಲಿಟಿಯ ಒಂದು ನಂಬರು, ಅಂದ್ರೆ ಭದ್ರವಾಗಿರೋದು, ಸ್ಟೇಬಲ್ ಆಗಿರೋದು ಅಂತ. 4 ನಂಬರ್ ಏನಿದೆ ಅದು 4 ದಿಕ್ಕುಗಳನ್ನ, 4 ಪುರುಷಾರ್ಥಗಳನ್ನ, ಅಂದ್ರೆ ಧರ್ಮ, ಅರ್ಥ, ಕಾಮ, ಮೋಕ್ಷ ಅಂತ ನಾವೇನ್ ಹೇಳ್ತೀವಿ, ಹಾಗೆ 4 ವೇದಗಳನ್ನ, ಈ ಸೃಷ್ಟಿಯ ಫೌಂಡೇಶನ್ ಅನ್ನ ಅದು ತಿಳಿಸುತ್ತೆ. 444 ಕಾಣಿಸಿದ್ರೆ ನೀವು ಅರ್ಥ ಮಾಡ್ಕೋಬೇಕು, ನೀವು ಒಂಟಿಯಲ್ಲ, ನೀವು ಸಿಂಗಲ್ ಅಲ್ಲ. ಇಡೀ ಸೃಷ್ಟಿ, ಇಡೀ ಬ್ರಹ್ಮಾಂಡ ನಿಮ್ಮ ಜೊತೆ ಇದೆ. ನಿಮ್ಮ ಪೂರ್ವಜರು ನಿಮ್ಮ ಜೊತೆ ಇದ್ದಾರೆ. ನಿಮ್ಮ ಗಾರ್ಡಿಯನ್ ಏಂಜಲ್ಸ್ ನಿಮ್ಮ ಜೊತೆ ಇದ್ದಾರೆ. ನಿಮ್ಮ ಕುಲದೇವರು ಅಥವಾ ಕುಲದೇವಿ ನಿಮ್ಮ ಜೊತೆ ಇದ್ದಾರೆ. ನೀವು ಸೇಫ್ ಆಗಿದ್ದೀರಾ ಅಂತ ನೀವು ಅನ್ಕೋಬೇಕು. ಎಸ್ಪೆಷಲಿ ಈ ನಂಬರು ನೀವು ಕಷ್ಟದಲ್ಲಿದ್ದಾಗ, ಅಂದ್ರೆ ನಿಮ್ಮ ಬ್ಯಾಡ್ ಟೈಮ್ ಅಂತ ಏನಿರುತ್ತೆ ಅಂಥ ಟೈಮಲ್ಲಿ ಕಾಣಿಸುತ್ತೆ. ಯಾಕೆಂದ್ರೆ ನೀವು ಭಯ ಪಡಬಾರ್ದು. ನಿಮ್ಮ ಪ್ರೊಟೆಕ್ಷನ್ ಅನ್ನ ನಾವು ಮಾಡ್ತಾ ಇದ್ದೀವಿ ಅಂತ ಏಂಜಲ್ಸ್ ಹೇಳ್ತಾ ಇರುತ್ತೆ. ಚಿಕ್ಕ ಚಿಕ್ಕ ಸ್ಟೆಪ್ಸ್ ಅನ್ನ ನೀವು ತಗೋಬೇಕು, ಕೆಲಸ ಮುಂದುವರಿಸಬೇಕು, ಸ್ಟಾಗ್ನೆಂಟ್ ಆಗಿ ಕುತ್ಕೋಬಾರ್ದು. ನೀವೇನು ಪ್ರಾಪರ್ ಆಕ್ಷನ್ ತಗೋಬೇಕು ನೀವು ಮಾಡ್ತಾ ಇರೋ ಕೆಲಸದಲ್ಲಿ, ಅದರಲ್ಲಿ ಸ್ಟೆಪ್ಸ್ ಅನ್ನ ತಗೊಳ್ತಾ ಹೋಗಿ. ನೀವು ಏನನ್ನೇ ಸ್ಟಾರ್ಟ್ ಮಾಡಿದ್ರು ಅದರ ಫೌಂಡೇಶನ್ ಅನ್ನ ನೀವು ಸ್ಟ್ರಾಂಗ್ ಮಾಡ್ಕೊಳ್ತಾ ಹೋಗ್ಬೇಕು. ಮುಂದಿನ ನಂಬರು 555. ಇದು ತುಂಬಾ ಸ್ವಲ್ಪ ಎಕ್ಸೈಟಿಂಗ್ ಮತ್ತೆ ಸ್ಕೇರಿ ನಂಬರು. ಯಾಕೆಂದ್ರೆ 5ರ ಕನೆಕ್ಷನ್ನು ಪಂಚತತ್ವಗಳ ಜೊತೆ ಇದೆ. ಅಂದ್ರೆ ಪೃಥ್ವಿ, ಜಲ, ಅಗ್ನಿ, ವಾಯು, ಆಕಾಶ, ಈ 5 ಸೇರಿದ್ರೆ ಒಂದು ಟ್ರಾನ್ಸ್ಫಾರ್ಮೇಶನ್ ಆಗುತ್ತೆ. ಸೊ ನಿಮಗೆ 555 ಕಾಣಿಸಿದ್ರೆ ಅರ್ಥ ಮಾಡ್ಕೊಳ್ಳಿ, ನಿಮ್ಮ ಲೈಫಲ್ಲಿ ಒಂದು ದೊಡ್ಡ ಬದಲಾವಣೆ, ದೊಡ್ಡ ಟ್ರಾನ್ಸ್ಫಾರ್ಮೇಶನ್ ಆಗ್ತಾ ಇದೆ. ಫಾರ್ ಎಕ್ಸಾಂಪಲ್ ಹೊಸ ಜಾಬ್ ಸಿಗ್ತಾ ಇರ್ಬೋದು, ಹೊಸ ಜಾಗಕ್ಕೆ ಹೋಗ್ಬೋದು, ನೀವು ಹೊಸ ರಿಲೇಶನ್ಶಿಪ್ ಶುರು ಆಗ್ಬೋದು, ಹೊಸ ಫ್ರೆಂಡ್ಶಿಪ್ ಶುರು ಆಗ್ಬೋದು, ಒಂದು ಹೊಸ ಐಡೆಂಟಿಟಿ ನಿಮಗೆ ಸಿಗ್ಬೋದು. ಹೀಗೆ ಈ ತರ ಒಂದು ಹೊಸದಾಗಿ ಏನಾದ್ರೂ ಒಂದು ಸಿಗುತ್ತೆ ಅಂತ ನೀವು ಅನ್ಕೋಬೇಕು. ಭಯ ಪಡಬೇಡಿ, ಇದು ನಿಮ್ಮ ಒಳ್ಳೇದಕ್ಕೆ ಕಾಣಿಸ್ತಾ ಇರುತ್ತೆ. ಇಂತಹ ಟೈಮಲ್ಲಿ ನೀವು ಕಂಫರ್ಟ್ ಝೋನ್ ಇಂದ ಸ್ವಲ್ಪ ಹೊರಗಡೆ ಬಂದು ಆಕ್ಷನ್ ತಗೋಬೇಕಾಗತ್ತೆ. ಓಪನ್ ಮೈಂಡ್ ಅನ್ನ ಇಟ್ಕೋಬೇಕು. ಯೂನಿವರ್ಸ್ ಏನೋ ದೊಡ್ಡದಾಗಿ ನಿಮಗೆ ಕೊಡ್ತಾ ಇದೆ. ಸೊ ರಿಸೀವ್ ಮಾಡ್ಕೊಳ್ಳೋದಕ್ಕೆ ನಿಮ್ಮನ್ನ ನೀವು ಪ್ರಿಪೇರ್ ಮಾಡ್ಕೋಬೇಕು. ಮುಂದಿನ ಏಂಜಲ್ ನಂಬರು 666. ಇದನ್ನ ವೆಸ್ಟರ್ನರ್ಸ್ ಈವಿಲ್ ನಂಬರ್ ಅಂತ ಫೋಕಸ್ ಮಾಡಿದ್ದಾರೆ. ಅದು ತಪ್ಪು. ನಮ್ಮ ಶಾಸ್ತ್ರಗಳಲ್ಲಿ 6 ನಂಬರು ತುಂಬಾ ಶುಭ ಅಂತ ನಾವು ಹೇಳ್ತೀವಿ. ನಮ್ಮ ಶಾಸ್ತ್ರಗಳಲ್ಲಿ ನಂಬರ್ 6ಗೆ ದೊಡ್ಡ ಸ್ಥಾನವನ್ನ ಕೊಟ್ಟಿದ್ದೀವಿ. ಅದನ್ನ ಶುಭ ಅಂತ ನಾವು ಹೇಳ್ತೀವಿ. ಷಟ್ ಚಕ್ರ ಅಂತ ಹೇಳ್ತೀವಿ, ಅಂದ್ರೆ 6 ಚಕ್ರಗಳು. ಷಟ್ ದರ್ಶನ ಅಂದ್ರೆ 6 ದರ್ಶನಗಳು. ಫಿಲಾಸಫೀಸ್ ಅಂತ ಹೇಳ್ತೀವಿ. ಷಟ್ ರಸ ಅಂದ್ರೆ 6 ಟೇಸ್ಟ್ ಅಂತ ಹೇಳ್ತೀವಿ. ಸೊ 6 ನಂಬರ್ ಕಂಡ್ರೆ, 666 ಕಂಡ್ರೆ
ಯೂನಿವರ್ಸ್ ನಿಮಗೆ ಸಿಗ್ನಲ್ ಕೊಡ್ತಾ ಇದೆ, ನೀವು ಸ್ವಲ್ಪ ಮೆಟೀರಿಯಲಿಸ್ಟಿಕ್ ಲೈಫಲ್ಲಿ ಮುಳುಗ್ಬಿಟ್ಟಿದ್ದೀರಾ. ಅಂದರೆ ಹಣ, ಅಧಿಕಾರ, ಹೆಸರು ಇದರಲ್ಲೇ ಮುಳುಗೋಗ್ಬಿಟ್ಟಿದ್ದೀರಾ. ಸ್ವಲ್ಪ ಅದರಿಂದ ಹೊರಗಡೆ ಬಂದು ನಿಮ್ಮ ಒಳಗಿನ ಆತ್ಮದ ಜೊತೆ ಕನೆಕ್ಟ್ ಮಾಡ್ಕೊಳ್ಳಿ. ಆ ದೇವರನ್ನ, ಆ ಬ್ರಹ್ಮಾಂಡವನ್ನ ಸ್ವಲ್ಪ ಪೂಜಿಸೋದಕ್ಕೆ ಶುರು ಮಾಡ್ಕೊಳ್ಳಿ. ಇದು ಯೂನಿವರ್ಸ್ ನಿಮಗೆ ಕ್ಲಿಯರ್ ಆಗಿ ಮೆಸೇಜ್ ಅನ್ನ ಕೊಡುವಂಥದ್ದು. ಏನ್ ಮಾಡ್ಬೇಕು ಅಂದ್ರೆ ಸ್ವಲ್ಪ ಮೆಡಿಟೇಷನ್ ಅನ್ನ ಶುರು ಮಾಡ್ಕೊಳ್ಳಿ. ನೇಚರ್ ಜೊತೆ ಸ್ವಲ್ಪ ಟೈಮ್ ಅನ್ನ ಸ್ಪೆಂಡ್ ಮಾಡಿ, ಹಣದ ಬಗ್ಗೆ ಸದಾ ಚಿಂತೆಯನ್ನ ಬಿಟ್ಬಿಟ್ಟು ಸ್ವಲ್ಪ ಆಧ್ಯಾತ್ಮಿಕತೆಯನ್ನ, ಸ್ವಲ್ಪ ಧ್ಯಾನವನ್ನ ಬೆಳೆಸ್ಕೊಳ್ಳಿ ಅಂತ ನಿಮಗೆ ಮೆಸೇಜ್ ಸಿಗ್ತಾ ಇದೆ. ಮುಂದಿನ ನಂಬರು 777. ಇದು ತುಂಬಾ ತುಂಬಾ ಸೇಕ್ರೆಡ್ ನಂಬರ್. ಇದು ಸಪ್ತಸ್ವರ, ಸಪ್ತಲೋಕ, ಸಪ್ತ ಋಷಿ, ಹೀಗೆ 7 ನಂಬರ್ ನಿಮಗೆ ಕಾಣಿಸಿದ್ರೆ, 777 ಕಾಣಿಸಿದ್ರೆ ಅರ್ಥ ಮಾಡ್ಕೊಳ್ಳಿ, ನೀವು ಒಂಥರ ಆಧ್ಯಾತ್ಮಿಕತೆಯನ್ನ ಅಳವಡಿಸ್ಕೊಳ್ತಾ ಇದ್ದೀರಾ. ನಿಮ್ಮ ಚೇತನ ಎಕ್ಸ್ಪ್ಯಾಂಡ್ ಆಗ್ತಾ ಇದೆ, ನಿಮ್ಮ ಕಾನ್ಶಿಯಸ್ನೆಸ್ ಹೈ ಆಗ್ತಾ ಇದೆ, ಇಂಟ್ಯೂಷನ್ ಸ್ಟ್ರಾಂಗ್ ಆಗ್ತಾ ಇದೆ, ನಿಮ್ಮ ಇನ್ನರ್ ವಾಯ್ಸು ಸರಿಯಾಗಿ ನಿಮ್ಮನ್ನ ಗೈಡ್ ಮಾಡ್ತಾ ಇದೆ. ನಿಮ್ಮ ಇಂಟ್ಯೂಷನ್ ಅನ್ನ ನೀವು ನಂಬಬೇಕು. ಇನ್ನರ್ ವಾಯ್ಸ್ ಏನು ಹೇಳ್ತಾ ಇದೆ ಅದರ ಕಡೆ ಸ್ವಲ್ಪ ಗಮನವನ್ನ, ಫೋಕಸ್ ಅನ್ನ ನೀವು ಕೊಡಬೇಕು. ಧ್ಯಾನ ಮಾಡಿ, ಪುಸ್ತಕಗಳನ್ನ ಓದಿ, ನಿಮ್ಮ ಜೊತೆ ನೀವೇ ಟೈಮ್ ಅನ್ನ ಸ್ಪೆಂಡ್ ಮಾಡ್ಕೊಳ್ಳಿ. ಇದು ನಿಮ್ಮ ಆತ್ಮದ ಶುದ್ಧೀಕರಣದ ಸಮಯ ಅಂತ ಇದು ಸಿಗ್ನಲ್ ಅನ್ನ ಕೊಡ್ತಾ ಇದೆ. ಇದೊಂಥರ ಗೋಲ್ಡನ್ ಫೇಸ್ ಇದ್ದ ಹಾಗೆ ನಿಮ್ಮ ಲೈಫಲ್ಲಿ ಅಂತ ಹೇಳ್ತಾ ಇದೆ. ಮುಂದಿನ ನಂಬರು 888. ಇದು ತುಂಬಾನೇ ಪವರ್ಫುಲ್ ನಂಬರು, ಹಾಗೇನೆ ಇದು ಐಡೆಂಟಿಟಿ ನಂಬರ್ ಕೂಡ. ಇದು ಹಣ, ಅಬಂಡೆನ್ಸ್ ಬಗ್ಗೆ ನಿಮಗೆ ಹೇಳ್ತಾ ಇದೆ. 888 ಕಾಣಿಸಿದ್ರೆ ಯೂನಿವರ್ಸ್ ಹೇಳ್ತಾ ಇದೆ ನಿಮಗೆ, ನಿಮ್ಮ ಹಾರ್ಡ್ ವರ್ಕ್ಗೆ ರಿಸಲ್ಟ್ ಸಿಗ್ತಾ ಇದೆ, ನೀವು ಫ್ಲೋನಲ್ಲಿ ಇದ್ದೀರಾ. ಹಾಗಾಗಿ ಹಣ, ಆಪರ್ಚುನಿಟೀಸು, ರೆಕಗ್ನಿಷನ್ನು, ಜಾಬು, ರಿಲೇಶನ್ಶಿಪ್ಪು ದಾರಿಯಲ್ಲಿ ನಿಮಗೆ ಬರ್ತಾ ಇದೆ. ಆದ್ರೆ ಸುಮ್ಮನೆ ಕೂತ್ರೆ ಎಲ್ಲ ಸಿಗೋದಿಲ್ಲ, ನೀವು ಪ್ರಾಪರ್ ಆಕ್ಷನ್ ಅನ್ನ ತಗೋಬೇಕು ಅಂತ ಇದು ಹೇಳ್ತಾ ಇರುತ್ತೆ. ನಿಮ್ಮ ಪಾಲಿನ ಕೆಲಸವನ್ನ ನೀವು ಫೋಕಸ್ ಇಟ್ ಮಾಡಿ ಅಂತ ಹೇಳ್ತಾ ಇರುತ್ತೆ. ನೀವು ಹಾರ್ಡ್ ವರ್ಕ್ ಮಾಡ್ತಾ ನಿಮ್ಮ ಫೋಕಸ್ ಕೆಲಸಗಳನ್ನ ನೀವು ಮಾಡ್ತಾ ಇದ್ರೆ ಇದಕ್ಕೆ ರಿವಾರ್ಡ್ ನಿಮಗೆ ಸಿಕ್ಕೇ ಸಿಗುತ್ತೆ ಅಂತ ಈ ನಂಬರ್ ಹೇಳ್ತಾ ಇರುತ್ತೆ. ನಿಮ್ಮ ಕೆಲಸಗಳನ್ನ ನೀವು ನಿಯತ್ತಾಗಿ ಮಾಡ್ತಾ ಇರಿ, ಫೋಕಸ್ ಇಂದ ಮಾಡ್ತಾ ಇರಿ. ಈಗಾಗಲೇ ನಿಮ್ಮ ಹತ್ರ ಇರೋ ಹಣಕ್ಕೆ ನೀವು ಗ್ರಾಟಿಟ್ಯೂಡ್ ಅನ್ನ ಇಟ್ಕೊಳ್ಳಿ, ಅಬಂಡೆಂಟ್ ಮೈಂಡ್ ಸೆಟ್ ಅನ್ನ ಇಟ್ಕೊಳ್ಳಿ, ನಿಮ್ಮ ಒಂದು ಆಕ್ಷನ್ ಅನ್ನ ತಗೊಳ್ಳಿ ಅಂತ ಈ ನಂಬರ್ ಹೇಳ್ತಾ ಇರುತ್ತೆ. ಮುಂದಿನ ನಂಬರು 999. ಈ ನಂಬರು ಕಂಪ್ಲೀಷನ್ ಅಂದ್ರೆ ಎಂಡಿಂಗ್ ನಂಬರ್ ಅಂತ. 999 ಕಾಣಿಸಿದ್ರೆ ಅನ್ಕೊಳ್ಳಿ, ನಿಮ್ಮ ಜೀವನದ ಒಂದು ಚಾಪ್ಟರ್ ಎಂಡ್ ಆಗ್ತಾ ಇದೆ, ಹೊಸ ಚಾಪ್ಟರು ಸ್ಟಾರ್ಟ್ ಆಗ್ತಾ ಇದೆ. ಯಾವುದೇ ಸ್ಟ್ರಗಲ್ಸ್ ಇರ್ಬೋದು, ಜಾಬ್ ಅಲ್ಲಿ ಇರ್ಬೋದು, ಹಣದಿರ್ಬೋದು, ಐಡೆಂಟಿಟಿದಿರ್ಬೋದು, ರಿಲೇಶನ್ಶಿಪ್ದಲ್ಲಿರ್ಬೋದು, ಏನೇ ಒಂದು ಇಶ್ಯೂಸ್ ಇದ್ರೂ ಅದೆಲ್ಲ ಸಾಲ್ವ್ ಆಗಿ, ಅದೆಲ್ಲ ಎಂಡ್ ಆಗಿ ಹೊಸ ಚಾಪ್ಟರು ನಿಮ್ಮ ಲೈಫ್ ಅಲ್ಲಿ ಸ್ಟಾರ್ಟ್ ಆಗ್ತಾ ಇದೆ. ಶಾಸ್ತ್ರದಲ್ಲೂ ಕೂಡ ಇದನ್ನ ಹೇಳಲಾಗಿದೆ, ಯಾವುದಾದ್ರೂ ಸಮಾಪ್ತಿ ಆದ್ರೆ ಅಂದ್ರೆ ಎಂಡ್ ಆದ್ರೆ ಒಂದು ಹೊಸ ಬಿಗಿನಿಂಗು ಶುರು ಆಗುತ್ತೆ ಅಂತ. ಏನೇನ್ ಆಗ್ತಾ ಇದೆ ಲೈಫ್ ಅಲ್ಲಿ ಅದನ್ನೆಲ್ಲ ನೀವು ಅಬ್ಸರ್ವ್ ಮಾಡ್ಬಿಟ್ಟು ಬಿಟ್ಟು ಬಿಡಬೇಕು. ಆ ಲೈಫ್ ನ, ಆ ಚಾಪ್ಟರ್ಗೆ ನೀವು ಥ್ಯಾಂಕ್ಸ್ ಹೇಳ್ಬೇಕು. ಹಿಂದೆ ನಡೆದಿರುವಂತಹ ಒಂದು ಚಾಪ್ಟರ್ ಇದೆ ನಿಮ್ಮ ಲೈಫ್ದು, ಅದಕ್ಕೆ ನೀವು ಥ್ಯಾಂಕ್ಸ್ ಹೇಳ್ಬೇಕು. ಅದನ್ನ ಹಿಡಿದಿಟ್ಕೊಳ್ಳೋಕೆ ಹೋಗ್ಬಾರ್ದು. ಆ ಟೈಮಲ್ಲಿ ನೀವು ಏನೆಲ್ಲ ಕಲ್ತಿದ್ರಿ, ಏನೆಲ್ಲ ಲರ್ನಿಂಗ್ ಸಿಕ್ಕಿತ್ತು ಆ ಟೈಮಲ್ಲಿ, ಅದಕ್ಕೆಲ್ಲ ನೀವು ಥ್ಯಾಂಕ್ಸ್ ಹೇಳ್ಬೇಕು. ಹೊಸ ಚಾಪ್ಟರ್ಗೋಸ್ಕರ ನಿಮ್ಮನ್ನ ನೀವು ರೆಡಿ ಮಾಡ್ಕೋಬೇಕು. ಯಾಕಂದ್ರೆ 999 ಆದ್ಮೇಲೆ ಬರುವಂತದ್ದು 000 ಅಂದ್ರೆ ಹೊಸ ಬಿಗಿನಿಂಗು. 999 ಎಂಡಿಂಗ್ ಆದ್ರೆ 000 ಅದು ಹೊಸ ಬಿಗಿನಿಂಗ್ ಅನ್ನ ತರುತ್ತೆ. ಹಾಗಾಗಿ ನಿಮ್ಮ ಲೈಫಿನ ಚಾಪ್ಟರ್ಸ್ ಏನೇ ಇದ್ರು, ಅದರಲ್ಲಿ ಸ್ಟ್ರಗಲ್ಸು, ಕಷ್ಟಗಳು ಏನೇ ನೀವು ನೋಡಿದ್ರು ಅದೆಲ್ಲ ಎಂಡಿಂಗ್ ಆಗಿ ಹೊಸ ಚಾಪ್ಟರ್ ಶುರು ಆಗ್ತಾ ಇದೆ, ಹೊಸ ಜೀವನಕ್ಕೆ ಕಾಲಿಡ್ತಾ ಇದ್ದೀರಾ ಅಂತ 999 ನಿಮಗೆ ಮೆಸೇಜ್ ಅನ್ನ ಕೊಡ್ತಾ ಇರುತ್ತೆ. ಸೊ ಯಾವಾಗ ನಿಮಗೆ ಏಂಜಲ್ ನಂಬರ್ ಕಾಣಿಸುತ್ತೋ ಅದನ್ನ ನೋಡಿ ಬರೀ ಹ್ಯಾಪಿ ಆಗಕ್ಕೆ ಹೋಗ್ಬೇಡಿ, ಒಂದು ಪರ್ಟಿಕ್ಯುಲರ್ ಪ್ರಾಕ್ಟೀಸ್ ಅನ್ನ ನೀವು ಮಾಡಬೇಕು. ಮೊದಲನೇ ಪ್ರಾಕ್ಟೀಸ್ ಏನು ಅಂದ್ರೆ, ನಂಬರ್ನ ನೋಡಿದ ಕೂಡಲೇ ಪಾಸ್ ಮಾಡ್ಬೇಕಂದ್ರೆ ನಿಲ್ಲಿಸಬೇಕು, ಡೀಪ್ ಬ್ರೀದಿಂಗ್ ಅನ್ನ ತಗೋಬೇಕು, ಮನಸ್ಸಲ್ಲಿ ಹೇಳಿ, ಥ್ಯಾಂಕ್ ಯು ಯೂನಿವರ್ಸ್, ನನಗೆ ನಿನ್ನಿಂದ ಮೆಸೇಜ್ ಸಿಕ್ಕಿದೆ. ಯಾವಾಗ ನೀವು ಗ್ರಾಟಿಟ್ಯೂಡ್ ಹೇಳ್ತೀರಾ ಆಗ ಯೂನಿವರ್ಸ್ ನಿಮಗೆ ಇನ್ನೂ ಕ್ಲಿಯರ್ ಮೆಸೇಜಸ್ ಅನ್ನ ಕೊಡ್ತಾ ಹೋಗುತ್ತೆ. ಎರಡನೇ ಪ್ರಾಕ್ಟೀಸು, ಆ ಟೈಮಲ್ಲಿ ಏನ್ ಥಿಂಕ್ ಮಾಡ್ತಾ ಇದ್ರಿ, ಏನನ್ನ ಫೀಲ್ ಮಾಡ್ತಾ ಇದ್ರಿ, ಯಾವ ಡಿಸಿಷನ್ ಬಗ್ಗೆ ಡೌಟ್ ಮಾಡ್ತಾ ಇದ್ರಿ ಅಂತ ಅದನ್ನ ಯೋಚನೆ ಮಾಡಿ. ಆ ನಂಬರು ಆ ಥಾಟ್ ಬಗ್ಗೆನೇ ನಿಮಗೆ ಹೇಳ್ತಾ ಇರುತ್ತೆ. ಫಾರ್ ಎಕ್ಸಾಂಪಲ್ 444 ಕಾಣಿಸಿದ್ರೆ ನೀವು ಥಿಂಕ್ ಮಾಡ್ತಾ ಇದ್ರೆ ನಾನು ಸರಿಯಾದ ದಾರಿನಲ್ಲಿ ಇದ್ದೀನಿ ಅಂತ, ಆ ದಾರಿನ ನೀವು ಕಂಟಿನ್ಯೂ ಮಾಡಬೇಕು. ಅದರ ಆನ್ಸರು ಎಸ್, ನೀನು ಸರಿಯಾದ ದಾರಿನಲ್ಲಿದೆಯಾ ಅಂತ. ಮೂರನೇ ಪ್ರಾಕ್ಟೀಸು, ಆ ನಂಬರ್ ಪ್ರಕಾರ ಒಂದು ಆಕ್ಷನ್ ಅನ್ನ ನೀವು ತಗೋಬೇಕು. ಫಾರ್ ಎಕ್ಸಾಂಪಲ್ 111 ಅನ್ನ ನೋಡಿದ್ರೆ ಒಂದು ಪಾಸಿಟಿವ್ ಇಂಟೆನ್ಷನ್ ನೀವು ಸೆಟ್ ಮಾಡ್ಕೋಬೇಕು. 333 ಕಾಣಿಸಿದ್ರೆ ಯಾರಿಗೋ ಮೆಸೇಜ್ ಮಾಡ್ಬೇಕು ನೀವು. 555 ಕಾಣಿಸಿದ್ರೆ ಏನಾದ್ರೂ ಹೊಸದನ್ನ ನೀವು ಟ್ರೈ ಮಾಡಬೇಕು. 777 ಕಾಣಿಸಿದ್ರೆ ಮೆಡಿಟೇಷನ್ ಅನ್ನ ಸ್ಟಾರ್ಟ್ ಮಾಡಬೇಕು. 888 ಕಾಣಿಸಿದ್ರೆ ಗ್ರಾಟಿಟ್ಯೂಡ್ ಅನ್ನ ಲೀಸ್ಟ್ ಮಾಡ್ಕೊಳ್ಳಿ. 999 ಕಾಣಿಸಿದ್ರೆ ಮನಸ್ಸನ್ನ ಡಿಟಾಕ್ಸ್ ಮಾಡ್ಕೋಬೇಕು. ಹಾಗಾಗಿ ಈ 3 ಪ್ರಾಕ್ಟೀಸ್ ಅನ್ನ ಏಂಜಲ್ ನಂಬರ್ ಕಾಣಿಸಿದ ಕೂಡಲೇ ನೀವು ಮಾಡ್ಬೇಕಾಗತ್ತೆ. ಯಾಕೆ ಅಂದ್ರೆ ಇದನ್ನ ಮಾಡಿದ್ರೆ ನೀವು ಯೂನಿವರ್ಸ್ಗೆ ಕ್ಲಿಯರ್ ಸಿಗ್ನಲ್ ಅನ್ನ ನೀವು ಕೊಡ್ತೀರಾ. ಎಸ್, ನೀನು ಕೊಟ್ಟಿರೋ ಸಿಗ್ನಲ್ ಅನ್ನ ನಾನು ಅಬ್ಸರ್ವ್ ಮಾಡಿದ್ದೀನಿ, ಅದನ್ನ ಫಾಲೋ ಮಾಡ್ತಾ ಇದ್ದೀನಿ ಅಂತ ನೀವು ಯೂನಿವರ್ಸ್ಗೆ ಸಿಗ್ನಲ್ ಕಳಿಸ್ತೀರಾ. ಹಾಗಾಗಿ ನಿಮ್ಮ ಜೀವನ, ನಿಮ್ಮ ಲೈಫ್ ಜರ್ನಿ ತುಂಬಾ ಬ್ಯೂಟಿಫುಲ್ ಆಗ್ತಾ ಹೋಗುತ್ತೆ. ಸೊ ದೇವ್ರು ನಿಮಗೆ ಒಳ್ಳೇದು ಮಾಡ್ಲಿ ಅಂತ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿ ಮಾಡ್ತೀನಿ. ನಮಸ್ಕಾರ.